ಆದ್ರೆ ಅವ್ರ ಅಸ್ತಿತ್ವ ಇನ್ನ ಇದೆ ಅಂದಮೇಲೆ ನಮ್ಮ ನಿಜವಾದ ಅಸ್ತಿತ್ವ ಏನು ಹಾಗಿದ್ರೆ? ಈ ದೇಹ ಹೊರತಾಗೂ ಇನ್ನೇನೋ ಇದೆ, ಭಾವನೆಗಳು ಹೊರತಾಗೂ ಇನ್ನೇನೋ ಇದೆ. ಈ ಜ್ಞಾನ ಇರೋಷ್ಟು ಜ್ಞಾನ ಹೋಗ್ಬಿಡ್ತು ಅಂತ ಇಟ್ಕೊಳ್ಳೋಣ. ಈಗ ಒಬ್ಬ ಮೂರ್ಖ, ಒಬ್ಬ ಸ್ಟುಪಿಡ್ ಫೆಲೋ, ಅಥವಾ ಕೆಲವೊಮ್ಮೆ ನೋಡಿ ಏನಾದ್ರೂ ಆಕ್ಸಿಡೆಂಟ್ ಆಗಿ ನಂತರ ಬುದ್ಧಿ ಭ್ರಮಣೆ ಅಂತ ಹೇಳ್ತಾರಲ್ಲ, ಬುದ್ಧಿ ಭ್ರಮಣೆಯಲ್ಲಿ ಆಗೋದೇನು? ಜ್ಞಾನ ವಿಹೀನ ಅಷ್ಟೇ. ಆದ್ರೆ ಜ್ಞಾನ ವಿಹೀನ ಆದ್ರೂ ಆತ ಇದ್ದಾನೆ. ಮೊದಲ್ ಹಾಗೆ ಇಲ್ಲದೆ ಇರ್ಬೋದು, ಆದ್ರೆ ಆತ ಇದ್ದಾನೆ, ಅವನ ಅಸ್ತಿತ್ವ ಇನ್ನೂ ಇದೆ. ಸೊ ಜ್ಞಾನವನ್ನು ಪೂರ್ತಿ ತೆಗೆದಿಟ್ರು ನಾವಿದ್ದೇವೆ, ದೇಹದ ಹೊರತಾಗಿಯೂ ನಾವಿದ್ದೇವೆ, ಭಾವನೆಗಳ ಹೊರತಾಗಿಯೂ ನಾವಿದ್ದೇವೆ. ಪ್ರಾಣನೇ ಹಾರು ಹೋದ್ರು ಅಲ್ಲಿನ್ನೂ ಡೆಡ್ ಬಾಡಿ ರೂಪದಲ್ಲಿ ನಾವಿದ್ದೇವೆ. ಹಾಗಿದ್ರೆ ನಾವ್ ಎಲ್ಲಿದ್ದೇವೆ? ನಾವ್ ಎಂತದು? ಈ ಆತ್ಮಸ್ವರೂಪಿ ಅಂತ ಏನ್ ನಾವ್ ಹೇಳ್ತೀವಿ, ಆ ಆತ್ಮ ಅನ್ನೋದು ಕಣ್ಣಿಗಂತೂ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ? ಯಾಕಂದ್ರೆ ಅಲ್ಲಿ ಆ ಪಂಚಕೋಶಗಳನ್ನ 5 ಲೇಯರ್ಸ್ ಅಡ್ಡ ಬರುತ್ತೆ. ಯಾಕೆ ನಮ್ಗೆ ನಮ್ಮ ಆತ್ಮ ಕಾಣೋದಿಲ್ಲ? ಅಲ್ಲಿ 5 ಗ್ಲಾಸಸ್ ಇದೆ. ಈಗ ನಮ್ಮಿಬ್ಬರ ಮಧ್ಯೆ 5 ಗ್ಲಾಸ್ ಇಟ್ಟಿದ್ದಾರೆ. ಆ ಗ್ಲಾಸ್ ಕ್ಲಿಯರ್ ಇದ್ರೆ ಏನಾಗತ್ತೆ? ಕಾಣತ್ತೆ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅನ್ನೋದು. ಈಗೇನು ಧ್ಯಾನ, ಪ್ರಾಣಾಯಾಮ, ಯೋಗ, ಪೂಜೆ, ಸಾಧನೆಗಳು ಇದೆಲ್ಲ ಯಾಕೆ ಹೇಳೋದು? ಅನುಷ್ಠಾನಗಳು ಈ ಗ್ಲಾಸ್ ಅನ್ನು ಉಜ್ಜಿ ಕ್ಲೀನ್ ಮಾಡೋ ಕೆಲಸ ಅಷ್ಟೆ. ಈ ಲೇಯರ್ಸ್ ಅನ್ನ, ಕೋಶಗಳನ್ನ ಉಜ್ಜಿ ಕ್ಲೀನ್ ಮಾಡೋದೇ ಕೆಲಸ. ಬರೀ ಈಗ ಯೋಗ ಮಾಡೋದು ವೇಟ್ ಲಾಸಿಗೆ ಅಂತಲ್ಲ, ಅಥವಾ ಯೋಗ ಮಾಡೋದು ಇನ್ನೊಂದೇನಕ್ಕೋ ಅಂತ, ಕಾಲು ನೋವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತಲ್ಲ. ಯಾಕೆ ಯೋಗದ ಸಿದ್ಧಿ ಏನು? ಮೊದಲು ಈ ಕೋಶಗಳು ಕ್ಲೀನ್ ಆಗ್ಬೇಕು. ನಿಮ್ಗೆ ಈ ಗ್ಲಾಸ್ಗಳು ಇಲ್ಲೇನಾಗಿದೆ ಅಂತಂದ್ರೆ 5 ಗ್ಲಾಸ್ಗಳಿದೆ. ಯಾವ್ಯಾವ ಗ್ಲಾಸ್ ಇದೆ? ಈಗ ಆತ್ಮ ಚೈತನ್ಯ, ಅದು ಇದು ದೇಹ. ಈ ದೇಹ ಅನ್ನೋದು ಅನ್ನಮಯ ಕೋಶ. ನೀವೇನ್ ತಿಂತೀರಾ, ತಿನ್ನೋ ಆಹಾರದಿಂದ ರೂಪುಗೊಂಡಿದೆ. ಜಾಸ್ತಿ ತಿಂದ್ರೆ ಜಾಸ್ತಿ ಬೆಳೆಯುತ್ತೆ, ಕಮ್ಮಿ ತಿಂದ್ರೆ ಸಣ್ಣಗಾಗತ್ತೆ, ಕ್ಷೀಣ ಆಗ್ಬೋದು, ವೃದ್ಧಿ ಆಗ್ಬೋದು. ಬಟ್ ಅನ್ನದಿಂದ ಆಗುವಂಥದ್ದು ಇದು ಅನ್ನಮಯ ಕೋಶ. ನಮ್ಮಿಬ್ಬರ ಮಧ್ಯೆ ಇನ್ನು 4 ಕೋಶಗಳು ಬಂತು. ಯಾವ್ಯಾವ್ದು ಬಂತು? ಅನ್ನದ ಒಳಗಡೆ ಪ್ರಾಣಮಯ ಕೋಶ. ಸೊ ಪ್ರಾಣ ಚೈತನ್ಯದ ಹರಿವು ನನ್ನ ದೇಹದೊಳಗಾಗ್ತಿದೆ. ಆ ಪ್ರಾಣಮಯ ಕೋಶ ಅನ್ನೋ ಗ್ಲಾಸ್ ಇದೆ. ಆ ಪ್ರಾಣಮಯ ಕೋಶ ಅನ್ನೋದು ಕ್ಲಿಯರ್ ಆಗಿದ್ಬಿಟ್ರೆ ಕಾಣತ್ತೆ, ಆತ್ಮ ಕರೆಕ್ಟಾಗಿ ಕ್ಲಿಯರ್ ಆಗಿ ಕಾಣತ್ತೆ ದೇಹಕ್ಕೆ. ಆದ್ರೆ ಅಲ್ಲಿ ಮಣ್ಣು ಬಡಿದ್ಬಿಟ್ರೆ, 1 ಲೇಯರ್ ನಾನು ಸಾರಿಸ್ಬಿಟ್ರೆ ಕಾಣೋದಿಲ್ಲ. ಹೀಗೆ ಪ್ರಾಣ ಚೈತನ್ಯದಲ್ಲಿನೂ ಅವಾಗ ಇಂಟ್ರಪ್ಷನ್ಸ್ಗಳಾಗ್ತಿರತ್ತೆ, ಗಲೀಜಾಗ್ತಿರತ್ತೆ. ಅದೇ ಬೇರೆ ಬೇರೆ ಫಾರ್ಮಲ್ಲಿ ಈಗ ಹೇಳ್ತಾರಲ್ಲ, ಈಗ ನೋಡಿ ಕೆಲವೊಂದು ನರ್ವಸ್ ಸಿಸ್ಟಮ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರೋದು, ಅಥವಾ ಕೆಲವರು ಸೀಸರ್ಸ್ ಬರುತ್ತೆ ಅಂತಾರೆ, ಫಿಟ್ಸ್ ಬಂತು ಅಂತ ಆಡು ಭಾಷೆಯಲ್ಲಿ ಏನು ಹೇಳ್ತಾರೆ. ಅದೆಲ್ಲ ಏನು? ಪ್ರಾಣ ಚೈತನ್ಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದು. ನಿಮ್ಮ ಪ್ರಾಣ ಚೈತನ್ಯವನ್ನ ಈಗ ನೋಡಿ, ಈಗ ಫಿಟ್ಸ್ ಬಂತು ಅಂತಂದ್ರೆ ಒಂದ್ ವ್ಯಕ್ತಿಗೆ ಅವ್ರನ್ನ ಹೆಂಗ್ ಅಳಿತಾರೆ? EEG ಅಂತ ಮಾಡಿ ನೋಡ್ತಾರೆ. ಅಲ್ಲಿ ನೋಡೋದೇನು? ಆ ಇಲೆಕ್ಟ್ರಿಕ್ ಇಂಪಲ್ಸ್ ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ, ಎಲ್ಲೆಲ್ಲಿ ಅದ್ರ ಫ್ಲೋ ಇದೆ ಇಲ್ಲ. ಅಥವಾ ಕೈಗಳಲ್ಲಿ ಏನೋ ನರಗಳ ಸಂಬಂಧಿ ನಿಮ್ಗೆ ವೀಕ್ನೆಸ್ ಬಂದಾಗ ಅಲ್ಲೊಂದು ನರ್ವ್ ಕಂಡಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ. ಅಲ್ಲೇನ್ ಕಂಡಕ್ಷನ್ ಟೆಸ್ಟ್ ಮಾಡೋದು? ಕಂಡಕ್ಷನ್ ಇಂದು ಈ ಇಲೆಕ್ಟ್ರಿಸಿಟಿ ಕಂಡಕ್ಷನ್ ನೋಡಿದ ಹಾಗೆ ನಿಮ್ಮಲ್ಲಿ ನರ್ವ್ ಇಂಪಲ್ಸ್ ಕಂಡಕ್ಷನ್ ಹೆಂಗಿದೆ, ಇಲ್ಲಿಂದ ಇಲ್ಲಿಗೆ ಆ ಕರೆಂಟ್ ಇದೆಯೋ ಇಲ್ವೋ, ಕರೆಂಟ್ ಎಲ್ಲಾದ್ರೂ ಮಧ್ಯೆ ಹಾಳಾಗಿದ್ಯಾ, ಬ್ಲಾಕ್ ಆಗಿದ್ಯಾ, ಲೈನ್ ಏನಾದ್ರೂ ಹಾಳಾಗಿದ್ಯಾ ಅನ್ನೋದನ್ನೇ ಚೆಕ್ ಮಾಡೋದು. ಗೊತ್ತಾಯ್ತಾ? ಸೊ ಆ ಪ್ರಾಣ ಚೈತನ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ದೃಷ್ಟಿಗಳು ಬರ್ಬೋದು. ಸರಿ, ದೇಹ ಆಯ್ತು, ಪ್ರಾಣ ಆಯ್ತು, ಅದ್ರ ನೆಕ್ಸ್ಟ್ ಏನಿದೆ? ವಿಜ್ಞಾನಕ್ಕಿಂತ ಮೊದಲು ಭಾವನೆಗಳು. ಇಷ್ಟು ಈಗಿದೆಲ್ಲ ಮನೋಮಯ ಕೋಶ ಬರುತ್ತೆ. ಮೋಸ್ಟ್ಲಿ ಹೆಚ್ಚಿನ ಜನರಲ್ಲಿ ಜಾಸ್ತಿ ಗಲೀಜಾಗಿರೋದು ಇದೇ ಕೋಶ. ಆದ್ರೆ ಅನ್ಫಾರ್ಚುನೇಟ್ಲಿ ಅದೇ ಮಿಡ್ಲಲ್ಲಿರೋದು. ಸೊ ಮಿಡ್ಲಲ್ಲಿರೋದೇ ಅದು ಪೂರಾ ಗಲೀಜಾಗ್ಬಿಟ್ಟಿರುತ್ತೆ. ಜಾಸ್ತಿ ಆದಂತಹ ದ್ವೇಷ, ಕೋಪ, ಭಯ, ಅಸಹನೆ, ಅಥವಾ ಈವನ್ ಮೋಹ, ವ್ಯಾಮೋಹ ಎಲ್ಲ ರೀತಿಲಿ, ಅಥವಾ ಸಿಕ್ಕಾಪಟ್ಟೆ ಒಂದು ಸೆಲ್ಫ್ ಡೌಟು, ಕೀಳರಿಮೆ, ಬೇರೆ ಬೇರೆ ಕಾರಣದಿಂದ ಏನಾಗ್ಬಿಟ್ಟಿದೆ? ಆ ಮನೋಮಯಕ್ಕೂ ಅಸೂಯೆ, ಹೊಟ್ಟೆ ಕಿಚ್ಚು ಎಲ್ಲ, ವಾಟೆವರ್ ಎಲ್ಲ ಇಮೋಷನ್ಸ್ ನೀವು ಹೇಳೋಷ್ಟು ಹೇಳ್ಬೋದು. ಅದೆಲ್ಲ ಇಮೋಷನ್ಸ್ಗಳು ಡಿಸ್ಟರ್ಬ್ ಆಗ್ಬಿಟ್ಟು ಏನಾಗಿರುತ್ತೆ? ಆ ಮನೋಮಯ ಕೋಶ ಎಷ್ಟು ರಾಡಿ ಆಗಿರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅಲ್ವಾ? ಮನೋಮಯ ಕೋಶ. ಆಮೇಲೆ ಆಯ್ತು, ಈಗ ನಾನಿದ್ದೇನೆ ಅನ್ನಮಯ ಕೋಶ, ಇಲ್ಲೊಂದಿದೆ ಪ್ರಾಣಮಯ ಕೋಶ. ಅದು ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ ಅನ್ಕೊಳ್ಳೋಣ. ಬನ್ನಿ ಮೇಡಮ್, ಇಲ್ಲಿ ಕೂತ್ಕೊಳ್ಳಿ. ಆಮೇಲೆ ಅದರದ್ದು ಒಳಗೆ ಮನೋಮಯ ಬಂತು, ಅದು ಫುಲ್ ರಾಡಿ ಆಗಿಬಿಟ್ಟಿದೆ. ಆಮೇಲೆ
ವಿಜ್ಞಾನಮಯ ಕೋಶ, ಜ್ಞಾನ ಅಥವಾ ನಾಲೆಜ್ ಬಾಡಿ ಅನ್ನೋದು. ಇಲ್ಲಿ ವಿಜ್ಞಾನ ಅಂತಂದ್ರೆ ಏನು, ಜ್ಞಾನ ಅಂತಂದ್ರೆ ಏನು, ನಾವು ಪಡೆದಿರೋ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅದಲ್ಲ, ಅಥವಾ ನಿಮ್ಮ ಹತ್ರ ಇರೋ ಸರ್ಟಿಫಿಕೇಟ್ ಅಲ್ಲ. ಎಷ್ಟೆಷ್ಟು ಏನು, ಒಂದಿಷ್ಟು ಜನ ಅಂತೂ ಫುಲ್ ಡಿಪ್ಲೊಮಾ ಅದು ಇದು ಮಾಡಿ, ಕೆಲವ್ರದೆಲ್ಲ ಎಷ್ಟು ಹೆಸರು ಇರುತ್ತಲ್ಲ, ಆ ಹೆಸರು ಹಿಂದ್ಗಡೆ ತುಂಬಾ ಬರುತ್ತೆ, ಅದು ಕಲ್ತಿದೀವಿ. ಆ ಜ್ಞಾನ ಅಲ್ಲ ಇಲ್ಲಿ. ಥ್ಯಾಂಕ್ ಯು. ಇಲ್ಲಿ ಜ್ಞಾನಮಯ ಕೋಶ ಅಂತ ಅಂದಾಗ ಅಸ್ತಿತ್ವ, ನಮ್ಮ ಅಸ್ತಿತ್ವದ ಅರಿವು. ಈಗ ನೋಡಿ, ಈಗ ಉದಾಹರಣೆಗೆ ಈಗ ಇವಳೇನೋ ಅಂದ್ಲು, ನನಗೇನೋ ಬೇಜಾರಾಯ್ತು ಅಂದಾಗ ಆ ಕ್ಷಣಕ್ಕೆ ಎಷ್ಟು ಧೈರ್ಯ ಇವಳಿಗೆ, ಎಷ್ಟು ಕೊಬ್ಬು ಇವಳಿಗೆ, ನಂಗೆ ಹಿಂಗೆ ಅಂದ್ಬಿಟ್ಲಲ್ಲ ಅಂತ ನಾನು ಜಗಳ ಮಾಡೋ ಮೊದಲು ಅಂದ್ಕೊಂಡು ಹೋಗ್ಲಿ, ಒಳಗಿಡೋ ಆತ್ಮಕ್ಕೆ ಇದು ಯಾವುದೂ ಇಲ್ಲ, ಅವಳು ಬುದ್ಧಿ ಅವಳು ಹೇಳ್ತಾಳೆ, ನನಗೆ ಅದು ನಿಜ ಅನ್ಸಿದ್ರೆ ಸ್ವೀಕಾರ ಮಾಡೋಣ, ಬೇಡ ಅಂದ್ರೆ ಬಿಸಾಕೋಣ, ನಾ ಇದ್ರ ಬಗ್ಗೆ ವಾದ ವಿವಾದ ಮಾಡೋದು ಬೇಡ ಅಂತ ಜ್ಞಾನ ಬರೋದು ಯಾವಾಗ, ನಾವು ಆ ಭಾವನೆಗಳ ಅಲೆಯಲ್ಲಿ ಸಿಕ್ಕಾಕೊಳ್ದಿದ್ದಾಗ. ಬಟ್ ಈ ಭಾವನೆಗಳು ಹೆಂಗ್ ಆಟ ಆಡಿಸ್ಬಿಡುತ್ತೆ ಅಂತಂದ್ರೆ, ನಿಮ್ಗೆಲ್ಲರಿಗೂ ಈ ಸತ್ಯ ಗೊತ್ತಿರತ್ತೆ, ಈ ದೇಹ ನೀವಲ್ಲ, ಈ ಮನ್ಸು ನೀವಲ್ಲ, ಅಥವಾ ಈ ಕ್ಷಣದಲ್ಲಿ ಏನ್ ನಡೀತಿದೆ ಅದ್ ಯಾವ್ದು ಪರ್ಮನೆಂಟ್ ಅಲ್ಲ, ಎಲ್ಲಾ ಮಾಯೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ. ಆದ್ರೆ ಆ ಮಾಯೇನೇ ನಿಜ ಅಂದ್ಕೊಂಡು, ಈಗ ನೋಡಿ, ಈಗ ಉದಾಹರಣೆಗೆ ಈಗ ಮೂವಿ ನೋಡಕ್ ಹೋಗ್ತೀವಿ, ಒಂದು ಇಮೋಷನಲ್ ಸೀನ್ ನಡೀತಾ ಇದೆ ಮೂವಿಲಿ, ಆಲ್ಮೋಸ್ಟ್ ನಮ್ಮೆಲ್ಲರ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ನಮ್ಗೆ ಗೊತ್ತು ಅದು ಡ್ರಾಮಾ ಅಂತ, ನಮಗ್ ಗೊತ್ತು, ನಾವು ಅದಕ್ಕೇನೆ ಟಿಕೆಟ್ ಪೇ ಮಾಡಿ ಹೋಗಿದ್ದೀವಿ. ಅಂಡ್ ಆ ಆಕ್ಟರಿಗೆ, ಆಕ್ಟ್ರೆಸ್ಸಿಗೆ ಎಲ್ರಿಗೂ ಅವ್ರದ್ದು ಬೇರೆ ಬದುಕಿದೆ ಅನ್ನೋದು ನಮಗ್ ಗೊತ್ತು. ಆದ್ರೆ ಆ ಕ್ಷಣದಲ್ಲಿ ಆ ಮಾಯಲ್ಲಿ ಹೆಂಗ್ ಕಳೆದೋಗ್ಬಿಟ್ಟಿರ್ತೀವಿ ಅಂತಂದ್ರೆ, ಬೇಡ ಅಂದ್ರು ನಮ್ ಕಣ್ಣಲ್ಲಿ ನೀರು ಬರುತ್ತೆ. ಅಂದ್ರೆ ಆ ಕ್ಷಣಕ್ಕೆ ಆ ಜ್ಞಾನನ ನಾವು ಮರ್ತು ಬಿಟ್ಟಿರ್ತೀವಿ. ನಿಜ ಗೊತ್ತಿದ್ರೂನು ಆ ಕ್ಷಣಕ್ಕೆ ಭಾವನೆಗಳ ಪ್ರಿಡಾಮಿನೆನ್ಸಿ, ಭಾವನೆಗಳು ಆ ಜ್ಞಾನವನ್ನ ಆಳತ್ತೆ. ಆವಾಗ ನಾವು ಅಳ್ತೀವಿ, ಆವಾಗ ನಾವು ತುಂಬಾ ಬೇಗ ಅದರಿಂದ ಡಿಸ್ಟರ್ಬ್ ಆಗ್ತೀವಿ. ಕೆಲವೊಂದ್ಸತಿ ಅಂತೂ ಒಂದೊಂದು ಮೂವಿಗಳೆಲ್ಲ ನೋಡಿ, ವಾರಾನುಗಟ್ಲೆ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಂದ್ರೆ ಮೂವಿ ನೋಡ್ ಬಂದ್ಮೇಲೂ ಆ ಮೂವಿಯಲ್ಲಿರೋ ಸೀನ್ಗಳು ಎಷ್ಟೋ ದಿನ, ಎಷ್ಟೋ ತಿಂಗಳು ನಿಮ್ ತಲೆಯಲ್ಲಿ ಓಡ್ತಾ ಇರತ್ತೆ, ನಿಮ್ಮ ಇಮೋಷನ್ಸಿಗೆ ಕನೆಕ್ಟೆಡ್ ಆಗದಿದ್ರೆ. ಅದು ಅಂದ್ರೆ ಅದೇನಂತ ತೋರಿಸತ್ತೆ, ನಮ್ಮ ಜ್ಞಾನಮಯ ಕೋಶ ಹೇಗೆ ಅಂತಂದ್ರೆ ಕ್ಲಾರಿಟಿ, ಅದಕ್ಕೆ ಇದು ಹೀಗೆ ಅಂತ. ಅಲ್ಲಿ ಮತ್ತೆ ಗೊಂದಲಗಳಿಲ್ಲ, ಅಲ್ಲಿ ಭಾವನೆಗಳ ಈ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಅದರೆಲ್ಲ ಆಕ್ಟ್ ಮಾಡಿರೋದು ಇದೊಂದು ಸೀನು, ಓಕೆ ಈ ತರ ಈ ಸೀನನ್ನು ಅವ್ರು ಹೇಳಿದ್ದಾರೆ, ಓಕೆ ಫೈನ್, ನೋ ಪ್ರಾಬ್ಲಮ್ ಅನ್ನೋ ತರ. ಯಾಕಂದ್ರೆ ನೋಡಿರ್ತೇವೆ, ಈಗ ನೋಡಿ, ಈಗ ನಾವು 10 ಜನ ಮೂವಿ ನೋಡಿದ್ರೆ 10 ಜನ ಒಂದೇ ಸೀನಾಗಳಲ್ಲ, 10 ಜನ ಕನೆಕ್ಟ್ ಆಗಲ್ಲ. ನಮ್ಮಲ್ಲಿ ಯಾವ ಭಾವನೆಗಳಿಗೆ ಅದು ರಿಲೇಟ್ ಆಗತ್ತೆ ಅದಕ್ಕೆ ಮಾತ್ರ ನಾವು ಕನೆಕ್ಟ್ ಆಗ್ತೀವಿ. ಉಳಿದದಕ್ಕೆ ಅಲ್ಲಿ ಜ್ಞಾನಮಯ ಕೋಶ ಈ ಭಾವನೆಗಳ ಬಲೆಗೆ ಬೀಳಲ್ಲ. ಬಟ್ ಯಾವ್ದು ನಮ್ಮಲ್ಲಿ ಆಲ್ರೆಡಿ ವೀಕ್ ಇರುತ್ತೆ ಆ ಪಾರ್ಟ್ ನಮ್ಗೆ ಕನೆಕ್ಟ್ ಆಗತ್ತೆ, ನಾವು ಅದಕ್ಕೆ ಸ್ಪಂದಿಸ್ತೀವಿ. ಜೀವನದಲ್ಲೂ ಆಗೋದು ಹೀಗೇನೆ. ಈಗ ನಾವು ಅನ್ಕೋತೀವಲ್ಲ, ಈಗ ಒಬ್ರು ನಮ್ಗೆ ಬೇಜಾರು ಮಾಡಿದ್ರು, ಒಬ್ರು ನಂಗೆ ದುಃಖ ಕೊಟ್ರು, ಒಬ್ರು ನನ್ನ ರಿಜೆಕ್ಟ್ ಮಾಡಿದ್ರು, ಒಬ್ರು ನನ್ನನ್ನ ಅವಮಾನ ಮಾಡಿದ್ರು, ಏನೇನೋ ಈಗ ಅನ್ಕೋತೀವಲ್ಲ, ನಿಜವಾಗ ಅದು ಯಾವ್ದು ಅವ್ರು ಮಾಡ್ತಿರೋದಲ್ಲ. ಅವ್ರವ್ರ ವ್ಯಕ್ತಿತ್ವ ಹೆಂಗಿದೆ ಅವ್ರು ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆದ್ರೆ ಅವ್ರು ನನಗ್ ಮಾಡಿದ್ರು ಅಂತ ಅನ್ನೋಕ್ಕಿಂತ ಅವರ ಈ ಬಿಹೇವಿಯರು ನನ್ನೊಳಗಿನ ಈ ಭಾವವನ್ನ ಟ್ರಿಗರ್ ಮಾಡ್ತು ಅಷ್ಟೇ. ಬಟ್ ನನ್ನೊಳಗೆ ಆ ಭಾವ ಇಲ್ಲದೆ ಇದ್ರೆ ಆ ಟ್ರಿಗರ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅವ್ರು. ನನ್ನೊಳಗೆ ಈ ದುಃಖ ಅನ್ನೋದು ಇತ್ತು, ಅದ್ರ ಜೊತೆ ನೀವು ಹಿಂಗ್ ಮಾಡಿದ್ ನನಗೆ ಇನ್ನಷ್ಟು ದುಃಖ ಕೊಡ್ತು. ನನ್ನೊಳಗೆ ಆಲ್ರೆಡಿ ಆ ಒಂದು ಹೊಟ್ಟೆ ಕಿಚ್ಚೋ ಏನೋ ಒಂದ್ ಸ್ವಲ್ಪ ಇತ್ತು, ನೀವ್ ಮಾಡಿದೇನೋ ಒಂದು ವಿಷಯ ನನ್ನಲ್ಲಿ ಇನ್ನ ಹೊಟ್ಟೆ ಕಿಚ್ಚನ್ನ ಹೆಚ್ಚು ಮಾಡ್ತು ಅಷ್ಟೇ. ಬಟ್ ಈ ಹೊಟ್ಟೆ ಕಿಚ್ಚು ನನಗೆ ನಿನ್ನಿಂದ ಬಂದಿದ್ದಲ್ಲ, ನನ್ನಲ್ಲಿ ಉತ್ಪತ್ತಿ ಆಗಿದೆ. ಈಗ ನೋಡಿ, ಈಗ ನಾವು ಒಂದು ಫೇವ್ರೆಟ್ ಫುಡ್ ಏನ್ ಪುಟ್ಟಿ ನಿಂದು? ದೋಸೆ ಫೇವ್ರೆಟ್ ಫುಡ್ ಅಂತಂದ್ರೆ, ಸೊ ನಾವೇನ್ ಅನ್ಕೋತೀವಿ, ಆ ದೋಸೆಯಿಂದ ನನ್ನಲ್ಲಿ ಭಾವನೆಗಳು ಉತ್ಪತ್ತಿ ಆಗತ್ತೆ, ಇದು ನನ್ನ ಫೇವ್ರೆಟ್. ಸರ್ ನಿಮ್ ಫೇವ್ರೆಟ್ ಫುಡ್? ಅನ್ನ. ತುಂಬಾ ರುಚಿ ಆದಂತ ಒಂದು ಪ್ಲೇಟ್ ಫುಲ್ ಆಫ್ ಒಬ್ಬಟ್ಟು ಅನ್ನ. ಆಯ್ತು, ಈಗ ಮೇಡಮಿಗೆ ಒಬ್ಬಟ್ಟು, ಸರ್ ಈಗ ಅನ್ನ. ವಾಟ್ ಎವರ್, ನೀವೆಲ್ಲ ನಿಮ್ಮ ಫೇವ್ರೆಟ್ ಫುಡ್ ಅನ್ನ ಅಂದ್ಕೊಳ್ಳಿ. ನೀವು ಅಂದ್ಕೋತೀರಾ ಆ ಫುಡ್ ನಿಮ್ಮಲ್ಲಿ ಆ ಭಾವನೆನ, ಈಗ ಇವನ್ ಆ ಹೆಸರು ಕೇಳಿದ್ರು ಸಾಕು ಬಾಯಲ್ಲಿ ನೀರು ಬರ್ತಾ ಇದೆ. ಈಗ ನೋಡಿ, ಮಾವಿನಕಾಯಿ ಉಪ್ಪು ಮೆಣಸು ಜಜ್ಜಿ ತಿಂದ್ರೆ ಹೇಗಿರತ್ತೆ ಅಂತ ಎಷ್ಟು ಜನರು ಬಾಯಲ್ಲಿ ಈಗ ನೀರು ಬರುತ್ತೆ. ಹುಣಸೆ ಹಣ್ಣು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪು ಹಾಕಿ ನೀರು ಬಂತಲ್ಲ ಬಾಯಲ್ಲಿ. ನೋಡಿ, ನಾವು ಇದನ್ನ ತಿಂದಿಲ್ಲ. ಈಗ ನಾವು ತಿಂದಿದ್ದೇವಾ? ಇಲ್ಲ. ರಿಯಾಲಿಟಿಯಲ್ಲಿ ಈಗ ಹುಣಸೆ ಹಣ್ಣು ಇಲ್ಲಿದ್ಯಾ? ಇಲ್ಲ. ಆದ್ರೆ
ಅದರ ಟೇಸ್ಟ್, ಅದರ ಭಾವ, ಅದರದ್ದು ರುಚಿ ಎಲ್ಲ ನಿಮ್ಮ ಬಾಯಲ್ಲಿ ಬಂತು. ನೀವ್ ಅನ್ಕೋತೀರಾ ಆ ಹುಣಸೆ ಹಣ್ಣಿನಿಂದಾಗಿ ನಿಮ್ಮಲ್ಲಿ ಇದು ಉತ್ಪತ್ತಿ ಆಗಿದೆ, ಆದ್ರೆ ಅಲ್ಲ, ಅದು ಸತ್ಯ ಅಲ್ಲ. ನಿಮ್ಮಿಂದ ಉತ್ಪತ್ತಿ, ನಿಮ್ಮೊಳಗೆ ಅದ್ರ ಬಗ್ಗೆ ಅಷ್ಟು ಆ ಕನೆಕ್ಷನ್ ಇದೆ, ಆ ಟೇಸ್ಟ್ ಬಗ್ಗೆ, ಮತ್ತೆ ನಿಮ್ಮ ಪ್ರೀವಿಯಸ್ ಅನುಭವಗಳು ಅದ್ರ ಜೊತೆ ಅಷ್ಟು ಅಸೋಸಿಯೇಟೆಡ್ ಆಗಿದೆ. ಬಹುಶಃ ಈಗ ಒಬ್ಬ ಜಪಾನಿಂದ ಬಂದ ವ್ಯಕ್ತಿ ಹುಟ್ಟಾಯಿನ ಇದು ಹುಣಸೆ ಹಣ್ಣು ಇದು ಚಜ್ಜಿ ತಿನ್ನದೇ ಇದ್ದ ವ್ಯಕ್ತಿಗೆ ನಾನಿದು ಹೇಳಿದ್ರೆ ಇದು ಉತ್ಪತ್ತಿ ಆಗಲ್ಲ. ಯಾಕಂದ್ರೆ ಅವನು ಅದನ್ನ ಅನುಭವಿಸಿರಲ್ಲ, ಅವನಲ್ಲಿ ಆ ಪ್ರೀವಿಯಸ್ ಮೆಮೊರಿ ಸ್ಟೋರೇಜ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ, ಹಾಗಾಗಿ ಅವನಿಗೆ ಅದನ್ಸೋದಿಲ್ಲ. ಸೊ ಭಾವ ಉತ್ಪತ್ತಿ ಆಗಿರೋದು ಆಹಾರದಿಂದಲ್ಲ, ನಮ್ಮ ಜೀವನದ ಅನುಭವಗಳಿಂದ. ನಾವ್ ಇಲ್ಲಿ ತನಕ ಏನನ್ನ ಅನುಭವಿಸಿದೀವಿ, ನಮ್ಮಲ್ಲಿ ಏನ್ ಸ್ಟೋರ್ ಆಗಿದೆ ಅದರಿಂದ ಆ ಭಾವ ಉತ್ಪತ್ತಿ ಆಗುತ್ತೆ. ಈಗ ಅದೇ ಫೇವ್ರೇಟ್ ಫುಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ತೀರಾ ಬೇಕಾದ್ ನೀವೊಂದು ಸಾಕಿದಂತಹ ಪುಟ್ಟ ಬೆಕ್ಕನ್ ಮರಿನೋ, ನಾಯಿ ಮರಿನೋ, ಅಥವಾ ನಿಮ್ಮ ಜೊತೆ ಇರುವಂತಹ ಯಾವುದೋ ವ್ಯಕ್ತಿನೋ ನಿಮಗೆ ತುಂಬಾ ಬೇಕಾದವ್ರು ತೀರು ಹೋಗ್ಬಿಟ್ಟಿದ್ದಾರೆ. ಅವರ ಡೆಡ್ ಬಾಡಿ ಎದುರುಗಡೆ ನೀವು ಕೂತಿದ್ದೀರಾ, ಜಸ್ಟ್ ಅವ್ರು ತೀರು ಹೋಗಿದ್ದಾರೆ, ಅವ್ರ ಎದುರುಗಡೆ ಕೂತು ನೀವು ಗೊಳೋ ಅಂತ ಅಳ್ತಿದ್ದೀರಾ. ಆ ಕ್ಷಣಕ್ಕೆ ಆ ದುಃಖ ನಿಮಗೆ ತಡ್ಕೊಳಕ್ ಆಗ್ತಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಸಿಚುವೇಶನ್ ಅಲ್ಲಿ. ಈಗ ಇದೇ ಹೇಳಿದಂತ ನಿಮ್ಮ ಫೇವ್ರೇಟ್ ಫುಡ್ ಹುಣಸೆ ಹಣ್ಣೋ, ಮಾವಿನಕಾಯೋ, ಒಬ್ಬಟ್ಟೋ, ಅನ್ನನೋ, ಪಾನಿಪುರಿನೋ, ದೋಸೆನೋ ಏನೋ ಸರಿ ತಂದಿಡ್ತೀನಿ, ಆಗ್ಲೂ ಬರುತ್ತಾ ಬಾಯಲ್ಲಿ ನೀರು? ಖಂಡಿತ ಬರೋದಿಲ್ಲ. ಆವಾಗ್ಲೂ ನಾನು ಆಕ್ಚುಲಿ ದುಃಖದಲ್ಲಿದ್ದೆ, ಆದ್ರೆ ಇದು ನನ್ನ ಫೇವ್ರೇಟ್ ಅಲ್ವಾ, ಹಂಗಾಗಿ ನನ್ಗೆ ಇದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂತು, ನಾನು ತಿಂತೀನಿ ಅಂತ ಅನ್ಸತ್ತಾ? ಅನ್ಸೋದಿಲ್ಲ. ಅವಾಗ ನಿಮ್ಗೆ ಅರ್ಥ ಆಗತ್ತೆ, ಇಷ್ಟು ವರ್ಷ ನಾನೇನ್ ಅನ್ಕೊಂಡಿದ್ದೆ ಈ ಫುಡ್ ನನ್ನಲ್ಲಿ ಇದನ್ನ ಉತ್ಪತ್ತಿ ಮಾಡ್ತಿದೆ ಅಂತ. ಅಲ್ಲ, ನೀವು ಫುಡ್ಡಿಗಾಗಿ ಉತ್ಪತ್ತಿ ಮಾಡ್ತಿರೋದು. ಹಾಗೆ ಮನುಷ್ಯರ ಸಂಬಂಧಗಳಲ್ಲೂ ಅಷ್ಟೇ. ನೀವ್ ಅನ್ಕೋತಿರಲ್ಲ, ಇವ್ರು ಯಾವಾಗ್ಲೂ ನಂಗೆ ಕಿರಿಕಿರಿ ಕೊಡ್ತಾರೆ, ಇವ್ರು ಯಾವಾಗ್ಲೂ ನಂಗೆ ಕೋಪ ತರಿಸ್ತಾರೆ, ಇವ್ರು ಯಾವಾಗ್ಲೂ ನಂಗೆ ಮೋಸ ಮಾಡ್ತಾರೆ, ಅಥವಾ ಇವ್ರು ಯಾವಾಗ್ಲೂ ನಂಗೆ ಖುಷಿ ಕೊಡ್ತಾರೆ ಅಂತ ನೀವೇನ್ ಅನ್ಕೊಂಡಿರ್ತೀರಾ. ಯಾರು ಯಾರಿಗೂ ಮಾಡ್ತಾ ಇರೋದಲ್ಲ. ಮೇಡಮ್ ನೀವು ನೇರ ಕೂತ್ಕೊಳ್ಳಿ, ಇಲ್ಲ ಬೆನ್ನೋ ಬರುತ್ತೆ, ಆಚೆ ಈಚೆ ಎಲ್ಲಾದ್ರೂ ಬಂದ್ಬಿಡಿ, ಇಲ್ಲ ಅಲ್ಲೆಲ್ಲಾದ್ರೂ ಬಂದ್ಬಿಡಿ. ಆಯ್ತಾ? ಸೊ ಅವರಿಂದ ನಿಮ್ಗೆ ಬರ್ತಾ ಇರೋದಲ್ಲ, ನೀವು ಅವರ ಬಗ್ಗೆ ಅದನ್ನ ಉತ್ಪತ್ತಿ ಮಾಡ್ತಾ ಇರೋದು. ನಿಮ್ಮ ಪಾಸ್ಟ್ ಲೈಫ್ ಇಂದ, ಈಗ ಅಂದ್ರೆ ಇಷ್ಟು ವರ್ಷಗಳ ಜೀವನದ ಅನುಭವದಲ್ಲಿ ಏನೇನು ಅವರ ಬಗ್ಗೆ ನೀವು ಅನುಭವ ಪಟ್ಟಿದ್ದೀರೋ, ಆ ಅನುಭವಗಳು ಆ ಭಾವನೆಯನ್ನ ನಿಮ್ಮಲ್ಲಿ ವ್ಯಕ್ತಪಡಿಸಿದೆ, ಅವರಲ್ಲ. ಗೊತ್ತಾಯ್ತಾ? ಸೊ ಹಾಗೆ ಈ ಗ್ಲಾಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂತಂದಾಗ ಆ ಅಸ್ತಿತ್ವದ ಅರಿವು ಇರ್ಬೇಕು, ನಿಮ್ಗೆ ನಿಜವಾದ ಜ್ಞಾನ ಇರಬೇಕು, ನಾನ್ ಯಾರು ಎಂಥದ್ದು ಅಂತ. ಸೊ ನಾನು ಅಂತಂದ್ರೆ ಈ ದೇಹನೂ ಅಲ್ಲ, ಈ ಮನಸ್ಸು ಅಲ್ಲ. ಬಟ್ ದೇಹ ಮನಸ್ಸು ಬಿಟ್ಟು ಬೇರೆ ಎಕ್ಸಿಸ್ಟೆನ್ಸ್ ಇದೆ ಅಂತಾನೆ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಹೆಚ್ಚು ಅಂದ್ರೆ ಮನಸ್ಸಿನ ತನಕ ಯೋಚನೆ ಮಾಡ್ತಾರೆ. ಬಟ್ ಈ ಪ್ರಾಣ ಚೈತನ್ಯ ಅನ್ನೋದು, ಪ್ರಾಣ ಚೈತನ್ಯದ ಹರಿವು ಇಲ್ಲೊಂದು ದೇಹ, ಅದು ಅಂದ್ರೆ ದೇಹ ಇನ್ ದ ಸೆನ್ಸ್ ಒಂದು ಅಸ್ತಿತ್ವ ನಮ್ದು. ನಮ್ಗೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಹಾಗೆ ನಮ್ಮೊಳಗಿರೋ ಜ್ಞಾನದ ಹರಿವು ಅಂತಾರೆ ನೋಡಿ, ಅದು ಒಂದು ಬಾಡಿನೇ, ನಾಲೆಜ್ ಬಾಡಿ ಅಂತಾರೆ. ಹಾಗೆ ಆನಂದ, ಖುಷಿ ಅನ್ನೋದು ನೀವ್ ಅನ್ಕೊಂಡಿದ್ದೀರಾ ಯಾವುದೋ ಕೆಲಸದಿಂದ ಖುಷಿ ಸಿಗತ್ತೆ, ಯಾವುದೋ ವ್ಯಕ್ತಿಯಿಂದ ಖುಷಿ ಸಿಗತ್ತೆ, ಯಾವುದೋ ಸಾಧನೆ ಮಾಡಿದಾಗ ಖುಷಿ ಸಿಗತ್ತೆ. ಅದೆಲ್ಲ ಸುಮ್ನೆ ಕ್ಷಣಿಕ ಸುಖ. ಹೆಂಗೆ ಅವ್ರು ಹೇಳ್ತಾರಲ್ಲ, ಡ್ರಗ್ಸ್ ತಗೊಂಡ್ರೆ ನನಗೆ ಆರಾಮ್ ಅನ್ಸತ್ತೆ, ಇನ್ ಕೆಲವ್ರು ಹೇಳ್ತಾರೆ ಕುಡಿದ್ ಬಿಟ್ರೆ ನನಗೆ ಎಲ್ಲ ಮರ್ತು ಬಿಡ್ತೀನಿ ಟೆನ್ಷನ್, ನಾನು ಆರಾಮ್ ಇರ್ತೀನಿ ಅಂತ. ಆದ್ರೆ ಅದ್ ನಿಜಾನ? ಕುಡ್ತಾ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತ? ಡ್ರಗ್ಸ್ ತಗೋಬಿಟ್ರೆ ಖುಷಿ ಸಿಗತ್ತ? ನಿಜಕ್ಕೂ ಸಿಗತ್ತ? ಇಲ್ಲ ತಾನೆ. ಆ ಕ್ಷಣಕ್ಕೆ ಈಗ ನೀವ್ ಅನ್ಕೊಂಡಿರೋ ಖುಷಿನೂ ಅದೇ ತರ ಕ್ಷಣಿಕ ಸುಖ. ನಾವ್ ಅದನ್ನಾದ್ರೆ ಚಟ ಅಂತೀವಿ, ಇದನ್ನಾದ್ರೆ ಅಯ್ಯೋ ನಾನ್ ತುಂಬಾ ಸೆನ್ಸಿಟಿವ್ ಅಪ್ಪ ಅಂತೀವಿ. ಇದು ಚಟನೇ, ಆದ್ರೆ ಆ ಶಬ್ದ ಅಷ್ಟ್ ಚಂದ ಅನ್ಸಲ್ಲ, ಖುಷಿ ಅನ್ಸಲ್ಲ ಅಷ್ಟೆ. ಆದ್ರೆ ರಿಯಾಲಿಟಿಯಲ್ಲಿ ಇದು ಒಂದು ಚಟನೇ. ನಾವ್ ಅನ್ಕೊಂಡಿರೋದು ಅದೆಲ್ಲ ಈ ತರ, ನಂಗೆ ಖುಷಿ ಅವಾಗ ಸಿಗತ್ತೆ ಅಂತ. ಖುಷಿ ಯಾವಾಗ್ಲೂ ನಮ್ಮಲ್ಲಿದೆ. ಹೇಗೀಗ ಪ್ರಾಣ ಚೈತನ್ಯ, ಈಗ ನೋಡಿ ಎಲೆಕ್ಟ್ರಿಸಿಟಿ ಕಣ್ಣಿಗೆ ಕಾಣಲ್ಲ ಬಟ್ ಇದೆ, ಹಾಗೆ ಪ್ರಾಣ ಚೈತನ್ಯ ನಿಮ್ಗೆ ಕಣ್ಣಿಗೆ ಕಾಣಲ್ಲ ಬಟ್ ಇದೆ. ಅದೇ ತರ ಭಾವನೆಗಳು ನಿಮ್ಗೆ ಫೀಲ್ ಆಗತ್ತೆ, ಜ್ಞಾನ ಅರಿವಿಗೆ ಬರುತ್ತೆ. ಮಾತಾಡಿದಾಗ, ಅರ್ಥಕೊಂಡಾಗ, ನೀವು ಆ ವ್ಯಕ್ತಿ ಜೊತೆ ಸಮಯ ಕಳೆದಾಗ ನಿಮ್ಗೆ ಗೊತ್ತಾಗತ್ತೆ, ಓ ಈ ವ್ಯಕ್ತಿಯಲ್ಲಿ ಜ್ಞಾನ ಎಷ್ಟು ಮಟ್ಟಿಗಿದೆ ಅಂತ. ಹಾಗೇನೆ ಆನಂದಮಯ ಕೋಶ ಅನ್ನುವಂಥದ್ದು, ಆನಂದದ ಹರಿವು ನಿಮ್ಮೆಲ್ಲರಲ್ಲೂ ಇದೆ. ಆದ್ರದು ಈ ಬಾವಿ ಒರ್ತೆ ಇದ್ದಾಗೆ. ಬಾವಿ ತೋಡ್ತೀವಲ್ಲ, ಯಾವಾಗ ಸಿಗತ್ತೆ ವರ್ತೆ? ಆಳದಲ್ಲಿ ಸಿಗತ್ತೆ, ನೆಲದ ಮೇಲಿಂದಾನೇ ಜಿರ್ಗಿತಾ ಇರಲ್ಲ. ನೀವು ಅದನ್ನ ಡಿಗ್ ಮಾಡಿ ತೆಗ್ದು ಬಾವಿಯನ್ನ ಹೊಂಡ ತೆಗೆದ ಮೇಲೆ ನಿಮ್ಗೆ ತಾನೇ ಹೊರತೆ ಸಿಗೋದು. ಹಾಗೆ ಈ ಆನಂದಮಯ ಕೋಶ ನಿಮ್ಮೆಲ್ಲರಲ್ಲೂ ಇದೆ.
ಅದು ಸುಪ್ತವಾಗಿದೆ, ಒಳಗಡೆ ಇದೆ. ಈ ಮೇಲಿಂದ ಎಲ್ಲ ನಿಮ್ಗೆ ಅನ್ಕೊಂಡಿರೋದು, ನೀವು ಅನ್ಕೊಂಡಿದ್ರಲ್ಲ, ಕೆಲವರಿಗೆ ವ್ಯಾಯಾಮ ಮಾಡಿದ್ರೆ ಆನಂದ ಸಿಗತ್ತೆ, ಕೆಲವರಿಗೆ ನಿದ್ದೆ ಮಾಡಿದ್ರೆ ಆನಂದ ಸಿಗತ್ತೆ, ಕೆಲವರಿಗೆ ಊಟ ಮಾಡಿದ್ರೆ ಆನಂದ ಸಿಗತ್ತೆ. ಬಟ್ ಇದೆಲ್ಲವೂ ಜಸ್ಟ್ ಕ್ಷಣಿಕವಾದ ಆನಂದ. ಇನ್ ಕೆಲವರಿಗೆ ಸ್ವಂತ ಮನೆ ಕಟ್ಟಿದ್ಮೇಲೆ ಆನಂದ ಸಿಗತ್ತೆ, ಇನ್ ಕೆಲವರಿಗೆ ಇನ್ಕ್ರಿಮೆಂಟ್ ಸಿಕ್ಕಿದ್ರೆ ಆನಂದ ಸಿಗತ್ತೆ, ಇನ್ ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ಆನಂದವನ್ನ ಕೊಡುತ್ತೆ. ಆದ್ರೆ ಅದೆಲ್ಲದೂ ಕೂಡ ಕ್ಷಣಿಕವಾದ ಆನಂದ, ಅದು ಯಾವುದೂ ರಿಯಾಲಿಟಿ ಅಲ್ಲ. ನಿಮಗದು ಪರ್ಮನೆಂಟ್ ಆದ ಸಂತೋಷ ಕೊಡಕ್ ಸಾಧ್ಯನೇ ಇಲ್ಲ. ಹಂಗಿದ್ದಿದ್ರೆ ಬಹುಶಃ ಇಲ್ಲಿ ತನಕ ಸಕ್ಸಸ್ಫುಲ್ ಇರೋ ವ್ಯಕ್ತಿಗಳು ಯಾರು ಡಿಪ್ರೆಷನ್ಗೆ ಹೋಗ್ತಾನೆ ಇರ್ಲಿಲ್ಲ. ಆದ್ರೆ ನಿಜವಾಗಿ ನೋಡಿ, ಈಗ ಇವನ್ ನೀವು ಅಂಕಿ ಅಂಶಗಳ ಪಟ್ಟಿ ತೆಗೆದು ನೋಡಿದ್ರೆ ಅಪ್ಪರ್ ಮಿಡಲ್ ಕ್ಲಾಸ್ಗಳು, ಇವನ್ ಹೈಯರ್ ಫೈನಾನ್ಷಿಯಲ್ ಸ್ಟೇಟಸ್ ಇರೋರಲ್ಲೇನೆ ಮಾನಸಿಕ ವ್ಯಾಧಿಗಳು ಜಾಸ್ತಿ, ಟೆನ್ಷನ್ಗಳು ಜಾಸ್ತಿ, ಡಿಪ್ರೆಷನ್ಗಳು ಜಾಸ್ತಿ, ಸ್ಟ್ರೆಸ್ ಜಾಸ್ತಿ ಅಲ್ವಾ. ಖಿನ್ನತೆ ಮತ್ತೆ ಇವನ್ ಸುಸೈಡಲ್ ಟೆಂಡೆನ್ಸಿ ಇಂಥದೆಲ್ಲ ಅಂತ ಎಲ್ಲ ಸಕ್ಸಸ್ಫುಲ್ ಪೋಸ್ಟಿಗೆ ಹೋದ್ಮೇಲೂ ಇದ್ದವರಲ್ಲೂ ಬರುತ್ತೆ. ಹಾಗಿದ್ರೆ ಈಗ ನಾವು ಬಡವರಿದ್ದ ನಾವೇನ್ ಅನ್ಕೋತೀವಿ, ನನ್ನ ಹತ್ರ ಹಣ ಇಲ್ಲ ಅದಕ್ಕಾಗಿ ನಾನು ಖುಷಿ ಇಲ್ಲ, ಹಣ ಸಿಕ್ಬಿಟ್ಟಿದ್ರೆ ನಾನು ಖುಷಿಲಿ ಇರ್ತಿದ್ದೆ ಅನ್ಕೋತೀರಾ. ಬಟ್ ಅದು ರಿಯಾಲಿಟಿ ಅಲ್ಲ. ಅದು ಅರ್ಥ ಆಗೋದು ಯಾವಾಗ ನಿಮ್ಗೆ ಹಣ ಸಿಕ್ಕಿದ್ಮೇಲೆ. ಅಯ್ಯೋ ಎಲ್ಲ ಹಣ ಸಿಕ್ತು ಆದ್ರೂ ಯಾಕೋ ನನ್ ಖುಷಿಲಿ ಇಲ್ವಲ್ಲ ಅಂತ ಅನ್ಸತ್ತ ಅವಾಗ. ಅಥವಾ ಈಗ ಮದ್ವೆ ಆಗದೆ ಇದ್ದವ್ರು ಅನ್ಕೋತಾರೆ, ನಂಗೆ ಮದ್ವೆನೇ ಆಗಿಲ್ಲ, ಒಳ್ಳೆ ಹುಡುಗಿ ಸಿಕ್ಕಿಲ್ಲ, ಅದಕ್ಕೆ ನಾನು ಬೇಜಾರಲ್ಲಿದ್ದೀನಿ ಅಂತ. ಮದ್ವೆ ಆದವ್ರ ಗೋಳು ಕೇಳಿ ಅಪ್ಪ, ಆಮೇಲೆ ಕೇಳಿ ಒಂದ್ಸತಿ, ಸಿಕ್ತಾ ಮದ್ವೆ ಆದವ್ರಿಗೆಲ್ಲ ಆನಂದ ಸಿಕ್ತಾ? ನೋಡಿ ಎಲ್ಲ ಎಷ್ಟು ಆನಂದವಾಗಿದ್ದಾರೆ, ಎಷ್ಟೊಂದು ಆನಂದವಾಗಿದ್ದಾರೆ ಮದ್ವೆ ಆದವರೆಲ್ಲ. ನಾನೀಗ ಹೇಳೋ ಹಂಗಿಲ್ಲ, ನನ್ನ ಆನಂದ ಇಲ್ಲೇ ಬಂದ್ಬಿಟ್ಟು ಅಲ್ವಾ. ಮಕ್ಕಳಾಗಿಲ್ಲ ಎಷ್ಟು ಚೆನ್ನಾಗಿ ಬೇಜಾರಲ್ಲಿ ಇರ್ತಾರೆ. ನಾನು ಅವ್ರೆಲ್ಲರಿಗೂ ಹೇಳೋದು, ನೋಡಿ ಮಕ್ಕಳಾಗದೆ ಇದ್ದಾಗ ಬರೀ ಮಗು ಇಲ್ಲ ಅಂತ ಒಂದೇ ಟೆನ್ಷನ್ನು, ಮಕ್ಕಳಾದವ್ರಿಗೆ ಕೇಳಿ ನೋಡಿ, ಟೆನ್ಷನ್ನು ಹೌದಾ, ಗೋಳು ಮುಗಿಯೋದಿಲ್ಲ. ನಮ್ಮಮ್ಮ ನನಗೆ ಮಧು ಚಿಕ್ಕವನಿದ್ದಾಗ ನಾನು ಅಳ್ತಿದ್ದೆ, ಆಯ್ತಾ, ಅವನ ಹತ್ತ ನಾನು ಅಳ್ತಿದ್ದೆ. ಅಂದ್ರೆ ಮಗು ಒಂದ್ ಸ್ವಲ್ಪ ಹತ್ತಕ್ಕೆ ಸಮಾಧಾನ ಮಾಡು, ಇಡೀ ರಾತ್ರಿ ನನಗಲ್ಲಿ MD ಎಕ್ಸಾಮಿಗೆ ಓದ್ಕೋಬೇಕು, ಇವನು ಪೇ ಅನ್ನೋದು, ನನಗೆ ಬೇಜಾರಾಗ್ಬಿಟ್ಟು ನಾನು ಪೇ ಅಂತ ಅಳ್ತಾ ಕೂತ್ಬಿಡ್ತಿದ್ದೆ ಅವನ ಜೊತೆಗೆ. ನಂಗೆ ಆಗಲ್ಲಮ್ಮ, ಯಾಕೆ ಅಳ್ತಾನೆ ಇಷ್ಟು ಇವನು ಅಂತ. ಅವಾಗ ನಮ್ಮಮ್ಮ, ಇಲ್ಲಮ್ಮ ಇನ್ನೊಂದು ಸ್ವಲ್ಪ ತಿಂಗಳು ನೀನ್ ನೋಡು, ಆಮೇಲೆ ನಿಂಗೆ ತೊಂದ್ರೆನೇ ಕೊಡಲ್ಲ ಅಂತ ಯಾವಾಗ್ಲೂ ಹೇಳ್ತಿದ್ದ. ಆಮೇಲೆ ಒಂದಿನ ನಂಗೆ ಫಸ್ಟ್ ನಂಬದೆ ನಾನು ನಮ್ಮಮ್ಮ ಹೇಳಿದ್ದು. ಆಮೇಲೆ 1-1.5 ವರ್ಷ ಆಗುವಾಗ ನಂಗೆ ಅನ್ನಿಸ್ತು. ಒಂದಿನ ಕೇಳಿದೆ, ಪಾಪ ನನ್ನ ಅಪ್ಪ ಅಮ್ಮ ಎಲ್ಲರೂ ನನಗೆ ಬಂದು ರಾತ್ರಿ ಎಲ್ಲ ಹೆಂಗೆ ಅಂದ್ರೆ ಇಡೀ ರಾತ್ರಿ ಆಮೇಲೆ ಹತ್ಕೊಂಡು ನಾನ್ ಮಲಗ್ ಬಿಡ್ತಿದ್ದೆ, ಅವ್ರ ಎಚ್ಚರ ಇರ್ತಿದ್ರು ಮಗು ನೋಡ್ಕೊಳ್ಳೋದು. ನಾನು ಅವನ ಹತ್ತ ತಕ್ಷಣ ಅಳೋದು, ನಾನು ಕೂಡ ನಾ ಮಲಗ್ ಬಿಡೋದು. ನಮ್ಮ ಇವ್ನು ಹಿಂಗ್ ಅಳ್ತಾನೆ, ಇಲ್ಲ ನೀನ್ ಆರಾಮ್ ಮಾಡು, ನೀ ರೆಸ್ಟ್ ಮಾಡು, ನಾವು ನೋಡ್ಕೋತೀವಿ ಅಂತ ಪಾಪ ಅವ್ರಿಬ್ರು ನೋಡ್ಕೊಳ್ಳೋದು. ನನ್ನ ಅತ್ತೆ ಮಾವ ಅಪ್ಪ ಅಮ್ಮ ಅವ್ರು ನೋಡ್ಕೊಳ್ಳೋದು, ನಾನ್ ಚೆನ್ನಾಗಿ ಮಲಗ್ ಬಿಡೋದು. ಹಂಗೆ ಮಲಗಿ ಎದ್ಮೇಲೆ ಒಂದಿನ ಅನ್ನಿಸ್ತು ನನಗೆ, ಇವಾಗ 23 ವರ್ಷ ಆಯ್ತು, ಇನ್ನೂ ನಾನು ನಮ್ಮ ಅಪ್ಪ ಅಮ್ಮಂಗೆ ಕಾಟ ಕೊಡ್ತಿದ್ದೀನಿ, ಇನ್ನೂ ನಾನು ಅವ್ರಿಗೆ ತೊಂದರೆ ಕೊಡ್ತಿದ್ದೀನಿ. ಅಂಡ್ ನಮ್ಮ ಅಮ್ಮ ಹೇಳ್ತಿದ್ದಾರೆ, ಇನ್ನೊಂದ್ 2-3 ತಿಂಗಳಿಗೆ ನನ್ ಮಗು ಕಾಟ ಕೊಡೋದಿಲ್ಲ, ಆರಾಮಾಗಿ ಇಂಡಿಪೆಂಡೆಂಟ್ ಆಗ್ಬಿಡತ್ತೆ, ಇನ್ನೇನ್ ಸುದ್ದಿ ಬರಲ್ಲ, ಆರಾಮ್ ಮಲಗ್ಬಿಡತ್ತೆ ಅಂತ ಹೇಳ್ತಿದ್ಯಲ್ಲ. ಹಿಂಗಿದನ್ ನಂಬದ್ದು ನಾನು. ಇಷ್ಟು ದೊಡ್ಡವಳಾದ ನಾನೇ ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಕಾಟ ಕೊಡ್ತಿದ್ದೀನಿ, ಇನ್ನು ಆ ಮಗು ಇನ್ನೂ 1 ವರ್ಷದ ಮಗು ನನಗೆ ಕಾಟ ಕೊಡೋದ್ ಬಿಡತ್ತಾ? ಇಲ್ಲ. ಆದ್ರೆ ಆ ಕ್ಷಣದಲ್ಲಿ ನಾವು ಸಮಾಧಾನ ಮಾಡ್ಕೊಳ್ಳೋದು, ನಾವು ಸಮಾಧಾನ ಪಟ್ಕೊಳ್ಳೋದಕ್ಕೆ ಆಗಿರ್ಬೋದು ಅಥವಾ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಆಗೋದು, ನಾವೇನ್ ಮಾಡೋದು ಆ ಕ್ಷಣದಲ್ಲಿ ಕಾರಣ ಹುಡುಕ್ತಿರ್ತೀವಿ ಅಷ್ಟೇ. ನಿಮಗ್ ಒಳಗಡೆ ಏನೋ ಕಷ್ಟ ಆಗತ್ತೆ, ಆ ಕಷ್ಟಕ್ಕೆ ಹೊರಗಡೆ ಹುಡುಕ್ತೀರಾ, ಯಾರ ಮೇಲೆ ಏನ್ ಗೋಬೆ ಕೂರ್ಸೋಣ, ಯಾರ ಮೇಲೆ ಇದನ್ನ ಹೇಳಿದ್ರೆ ನಂಗೆ ಬೆಟರ್ ಫೀಲ್ ಆಗತ್ತೆ ಅಷ್ಟೇ. ಬಟ್ ಅದ್ ರಿಯಾಲಿಟಿ ಅಲ್ಲ ಅದು. ಸೊ ನಾವು ನಮ್ಮ ಆನಂದ ಅನ್ನುವಂಥದ್ದು ನಿಜವಾಗಿ ಇರೋದು ಯಾವಾಗ ನಿಮ್ಮ ಒಳಗಡೆ ಇದೆ, ನೀವನ್ನು ಹುಡುಕ್ಬೇಕಷ್ಟೆ. ನೋಡಿ, ಒಮ್ಮೆ ನಿಮ್ಗೆ ಬೋರ್ವೆಲ್ ಅಲ್ಲಿ ನೀರ್ ಬಂತು ಅಂದ್ಮೇಲೆ ಅದು ಸದಾ ಬರ್ತಾ ಇರುವಂಥದ್ದು, ನಿಮ್ಗೆ ಡೈಲಿ ಪಂಪ್ ಸೆಟ್ ಬಾವಿಗೆ ಸಿಗೋ ಥರದ್ದು ಅಲ್ವಾ. ಹಾಗೆ ನಿಮ್ಮೊಳಗೆ ಆನಂದಮಯ ಕೋಶ ಒಂದ್ಸತಿ ನೀವನ್ನು ಹುಡುಕೊಂಡ್ರೆ ಸದಾ ಕಾಲ ನಿಮ್ಮಲ್ಲಿ ಆನಂದದ ಹರಿವಿರತ್ತೆ. ಹೊರಗಡೆ ಹೆಂಗ್ ಬೇಕಾರಿರ್ಲಿ, ಯಾರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನೀವೊಬ್ರು ನೀವೆಲ್ಲರೂ ಒಂದೊಂದ್ ತರ ಇದ್ರುನು ನಾನು ಒಳಗಡೆಯಿಂದ ಆನಂದವಾಗಿರ್ತೀನಿ ಅಂತ ಹೇಳಕ್ಕಾಗತ್ತೆ. ಸೊ ಈ ಸೂಕ್ಷ್ಮವನ್ನ ನೀವು ಅರ್ಥಕೊಂಡ್ರೆ, ಈ ಅಸ್ತಿತ್ವದ ಜ್ಞಾನವನ್ನ ಇಟ್ಕೊಂಡ್ರೆ ಎಲ್ಲ ಗ್ಲಾಸ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ನೋಡಿ, ಯಾವಾಗ ಈ ಭಾವನೆ ನನ್ನಲ್ಲಿ ಬರ್ತಾ ಇರೋದು ಅವರಿಂದ ಅಲ್ಲ ಅನ್ನೋದು ಆದಾಗ್ಲೇನೆ ಈ ಮನೋಮಯ ಕೋಶ ಅನ್ನೋ ಗ್ಲಾಸ್ ಏನಾಯ್ತು,
ಈಗ ನೋಡಿ, ಈ ಕ್ಷಣದಲ್ಲೇ ನಿಮಗೆ ಸುಮಾರು ಜನರ ಮೇಲಿದ್ದದ್ದು ಕೋಪ ಬೇಜಾರೆಲ್ಲ ಕೆಳಗೋಗಿರ್ಬೋದು. ಅಯ್ಯೋ ಪಾಪ ಅವ್ರ ವ್ಯಕ್ತಿತ್ವದಾಗ ಅವ್ರಿದ್ದಾರೆ, ನಾನೇನ್ ಅವ್ರನ್ನ ಬ್ಲೇಮ್ ಮಾಡೋದ ಅನ್ಸಿರ್ಬೋದು ನಿಮ್ಗೆ. ಅಂದ್ರೆ ಅಲ್ಲಿಗೆ ಅದು ಕ್ಲೀನ್ ಆಗ್ತಾ ಬರುತ್ತೆ. ಸೊ ದಿನಕ್ಕೆ ಒಂದ್ಸತಿ ಆದ್ರೂ ಇದನ್ನ ನೀವು ನೆನಪು ಮಾಡ್ಕೋಬೇಕು. ದಿನಕ್ಕೆ ಒಂದ್ಸತಿ ಆದ್ರೂ ನೆನಪು ಮಾಡ್ಕೊಂಡು ಈ ನಿಮ್ಮ ಆತ್ಮ ಮತ್ತು ನಿಮ್ಮ ದೇಹದ ಮಧ್ಯೆ ಇರುವ, ಶಂಕರಾಚಾರ್ಯರು ಕೂಡ ಈ ಪಂಚಕೋಶದ ಬಗ್ಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ ಇದು ಬಾಧಕ ಭಾವಗಳು ಅಂತೆ. ಅವ್ರ ಹತ್ರ ಕೇಳ್ತಾರೆ, ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಆಗುವ ಅಂಶ ಯಾವುದು ಅಂತ. ಅಯ್ಯೋ, ಈ ಹೊತ್ಕೊಂಡಿದೀವಲ್ಲಪ್ಪ ಈ ಪಂಚಕೋಶಗಳು, ಇದೇ ಅತ್ಯಂತ ದೊಡ್ಡ ಅಡ್ಡಿ ಆಗೋ ಅಂಶಗಳು. ಯಾಕಂದ್ರೆ ಈ 5 ಕೋಶಗಳು ತೆಗೆದ್ಬಿಟ್ರೆ ಆತ್ಮ ಸೀದಾ ಕಾಣತ್ತೆ. ಆದ್ರೆ ಆತ್ಮದ ಜರ್ನಿ ಮುಂದುವರಿಬೇಕಂತಾನೆ ಈ ಕೋಶನ ಆತ್ಮನೇ ಹೊತ್ಕೊಂಡಿರೋದು. ಆತ್ಮ ತನ್ನ ಸುತ್ತಲೂ ಹೇಗೆ ಈಗ ಕಂಬಳಿ ಹುಳು ಬಟರ್ಫ್ಲೈ ಆಗಕ್ಕೆ ಅಂತ ಕೋಶ ಮಾಡ್ಕೊಳತ್ತಲ್ವಾ, ಆ ಕೋಶದ ಮೂಲಕ ಒಳಗಡೆ ಪ್ರೊಸೆಸ್ ಆಗತ್ತೆ, ಅದು ಬಟರ್ಫ್ಲೈ ಆಗತ್ತೆ. ಹಾಗೆ ನಮ್ಮ ಆತ್ಮದ ಜರ್ನಿ ಮುಂದುವರಿಯಕ್ಕೆ ಅಂತ ಈ ಒಂದು ಆನಂದಮಯ ಕೋಶವನ್ನ, ಜ್ಞಾನವನ್ನ, ಮನಸ್ಸಿನ ಭಾವನೆಯನ್ನ, ಪ್ರಾಣ ಚೈತನ್ಯವನ್ನ, ಜೊತೆಗೆ ದೇಹವನ್ನ ಅದು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಸೊ ನಾವೆಲ್ಲ ಒಂದೇ ಆತ್ಮದ ಭಾಗ, ಪರಮಾತ್ಮನ ಅಂಶ ನಾವೆಲ್ಲರೂ. ಆದ್ರೆ ಹೇಗೆ ಅಂತಂದ್ರೆ, ಈಗ ನೋಡಿ ಈ ಪಾತ್ರೆಯಲ್ಲಿರೋ ನೀರನ್ನು ತೆಗೆದು ಬೇರೆ ಬೇರೆ ಗ್ಲಾಸಲ್ಲಿ ಹಾಕೋಣ, ಆಯ್ತಾ? ಗ್ಲಾಸಿನ ಶೇಪ್ ಬೇರೆ, ಕಲರ್ ಬೇರೆ, ಗುಣಧರ್ಮಗಳು ನೋಡಕ್ಕೆ, ಹೊರಗಡೆಯಿಂದ ನೋಡಕ್ಕೆ ಬೇರೆ ಬೇರೆ. ಆದ್ರೆ ಒಳಗಡೆ ಇರೋದು ಇದೇ ನೀರು ಅಂದ್ಮೇಲೆ ಅವೆಲ್ಲ ಒಂದೇನಾ ಬೇರೆನಾ? ನೋಡಕ್ ಮಾತ್ರ ಬೇರೆ ಬೇರೆ. ಒಂದ್ ಚಿಕ್ಕ ಗ್ಲಾಸು, ಒಂದ್ ದೊಡ್ಡ ಗ್ಲಾಸು, ಒಂದ್ ಸಪೂರ ಗ್ಲಾಸು, ಒಂದ್ ಅಗ್ಲ ಗ್ಲಾಸು, ಒಂದ್ ಕೆಂಪು ಬಣ್ಣ, ಒಂದ್ ನೀಲಿ ಬಣ್ಣ, ಒಂದ್ ಹಸಿರು ಬಣ್ಣ, ಒಂದ್ ಕಪ್ಪು ಬಣ್ಣ ಅಲ್ವಾ? ಹಾಗೆ ಒಂದ್ರಲ್ಲಿ ತೂತಿರ್ಬೋದು, ಒಂದ್ ಚೆನ್ನಾಗಿರ್ಬೋದು, ಒಂದ್ರಲ್ಲಿ ಶೈನಿಂಗ್ ಇರ್ಬೋದು, ಇನ್ನೊಂದು ಡಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಹಾಗೆ ನಾವೆಲ್ಲರೂ ಪರಮಾತ್ಮನ ಅಂಶಗಳು. ಬಟ್ ನಾವೆಲ್ಲ ಒಬ್ಬೊಬ್ರು ಒಂದೊಂದ್ ಥರ ಇದೆ. ನಮ್ಮ ಚರ್ಮದ ಬಣ್ಣ ಬೇರೆ, ನಮ್ಮ ವ್ಯಕ್ತಿತ್ವ ಬೇರೆ, ಹೊರಗಡೆ ನೋಡಕ್ಕೆ ನಾವೆಲ್ಲ ಬೇರೆ ಬೇರೆ ಅಂತ ಅನ್ನಿಸ್ತೀವಿ. ಬಟ್ ಒಳಗಡೆ ಆತ್ಮಸ್ವರೂಪಿಯಾಗಿ ನಾವೆಲ್ಲ ಒಂದೇ. ಈ ಜ್ಞಾನ ನಿಮ್ಮಲ್ಲಿದ್ರೆ ಭಾವನೆಗಳು ನಿಮ್ಮನ್ನ ಆಟ ಆಡ್ಸಕ್ ಆಗಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ ಇದು ಬರೀ ಹೊರಗಡೆಯಿಂದ ಅಷ್ಟೇ ಬೇರೆ ಬೇರೆ, ನಾವು ಒಳಗಡೆಯಿಂದ ಸೇಮ್. ನಾವೇನ್ ಮಾಡ್ತೀವಿ, ದಿನಾ ಸ್ನಾನ ಅಂತ ಹೊರಗಡೆಯಿಂದ ಸ್ನಾನ ಮಾಡ್ತೀವಿ ದೇಹಕ್ಕೆ. ಅದ್ ಹೆಂಗೆ ಅಂತಂದ್ರೆ, ಈಗ ಮನೆ ಇದೆ, ಮನೆ ಕ್ಲೀನ್ ಮಾಡ್ತಿರತ್ತಾನೆ ದಿನಾಲು. ಮನೆ ಕೆಲ್ಸಕ್ಕೆ ಈಗ ಆಯ್ತು, ನಿಮಗ್ ಮಾಡ್ಕೊಳಕ್ ಆಗಲ್ಲ ಅಂತ ನಾಳೆಯಿಂದ ಒಬ್ರು ಕೆಲಸದವ್ರನ್ನ ಕರಿತೀರಿ, ಬಾರಮ್ಮ ದಿನ ನಂಗೆ ಮನೆ ಕ್ಲೀನ್ ಮಾಡ್ಕೊಟ್ಟು ಹೋಗು ಅಂತ. ಅವಳು ಬರ್ತಾಳೆ ದಿನಾಲು. ನಿಮ್ ಮನೆ ಗೋಡೆಗಳಿದೆ ಅಲ್ಲ, ಈಗ ಮನೆ ಅಂತಂದ್ರೆ ಮನೆ ಗೋಡೆಯನ್ನು ಪೂರ್ತಿ ಹೊರಗಡೆಯಿಂದ ತೊಳೆದು ಸ್ವಚ್ಛ ಮಾಡಿ ಹೋಗ್ತಾಳೆ. ನೀವು ಆಯ್ತು ಅಂತ ಅವಳಿಗೆ ಸ್ಯಾಲ್ರಿ ಕೊಡ್ತೀರಾ? ಕ್ಲೀನ್ ಆಯ್ತು ಅಂತ ಹೇಳ್ತೀರಾ? ಯಾಕೆ? ಇಲ್ಲ, ಮನೆ ಕ್ಲೀನ್ ಮಾಡಿದೀನಿ ಅಂತಾಳೆ. ಈಗ ನಾವು ನಮ್ಮ ಒಳಗಡೆ ನೋಡಿ, ಇದು ದೇಹ. ನಿಮ್ಮೊಳಗಡೆ ಏನಿದೆ? ಪ್ರಾಣ ಚೈತನ್ಯ ಇದೆ, ಮನಸ್ಸಿದೆ, ಜ್ಞಾನ ಇದೆ, ಆನಂದಮಯ ಕೋಶ ಇದೆ, ಅದ್ರೊಳಗ ಆತ್ಮ ಇದೆ. ನೀವೀಗ ದಿನ ಕ್ಲೀನ್ ಮಾಡ್ಕೊಳ್ಳೋದು ಏನನ್ನ? ಈಗ ಪಂಚಕರ್ಮ ಏನ್ ಮಾಡುತ್ತೆ? ಒಳಗಡೆಯಿಂದ ಕ್ಲೀನ್ ಮಾಡುತ್ತೆ. ಪಂಚಕರ್ಮ ಕೇಳ್ತಿರಲ್ಲ, ಯಾರು ಮಾಡಿಸ್ಕೊಳ್ಳೋದು, ಯಾಕೆ ಮಾಡಿಸ್ಕೊಳ್ಳೋದು ಅಂತ, ಇದಕ್ಕೆ ಮಾಡಿಸ್ಕೊಳ್ಳೋದು. ನಿಮ್ದು ಮನೆಗೆ ಈಗ ಎಲ್ಲ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾರಲ್ಲ, ಈಗ ಹೊಸದಾಗಿ ಬಂದಿದೆ ಅಲ್ಲ, ಡೀಪ್ ಕ್ಲೀನಿಂಗ್ ಮಾಡ್ತಾರಲ್ಲ. ಈ ಪಂಚಕರ್ಮ ಏನು ಹೇಳಿ? ಡೀಪ್ ಕ್ಲೀನಿಂಗ್ ಇದ್ದಂಗೆ. ಬರೀ ನಿಮ್ಮ ಹೊಟ್ಟೆ ಕರಳು ಕ್ಲೀನ್ ಮಾಡೋದಲ್ಲ, ಅದು ನಿಮ್ಮ ಇಡೀ ಅಸ್ತಿತ್ವದ ಎಲ್ಲ ಭಾಗಗಳನ್ನ ಕ್ಲೆನ್ಸ್ ಮಾಡೋದು. ನಿಮ್ಮ ಪ್ರಾಣ ಚೈತನ್ಯದ ಹರಿವು ಕ್ಲೀನ್. ಅದಕ್ಕೆ ನೋಡಿ ನಿಮ್ಗೊಂಥರ ಫ್ರೆಶ್ ಫೀಲ್ ಆಗತ್ತೆ, ಏನೋ ಜಾಸ್ತಿ ಎನರ್ಜೆಟಿಕ್ ಅನ್ಸುತ್ತೆ. ಹೌದಾ? ಯಾಕೆ? ಬರೀ ನಿಮ್ ಹೊಟ್ಟೆ ಕ್ಲೀನ್ ಮಾಡಿರೋದಾದ್ರೆ ಅದ್ ನೀವು ಮನೇಲಿ ಹರಳೆಣ್ಣೆ ಕುಡ್ಕೊಂಡು ನೀವು ಮಾಡಿರ್ತೀರಾ. ಬಟ್ ಅವಾಗ ಇದು ಫೀಲ್ ಆಗಿತ್ತಾ? ಆಗಿರಲ್ಲ. ಯಾಕಂದ್ರೆ ಪಂಚಕರ್ಮ ಅನ್ನುವಂಥದ್ದು, ಅದ್ರಲ್ಲೂ ವಿಶೇಷವಾಗಿ ಪಂಚ ಚಿಕಿತ್ಸೆ ಅಂತ ಹೆಸರು ಇಟ್ಟಿಲ್ಲ ಆಚಾರ್ಯರು. ಪಂಚ ಚಿಕಿತ್ಸೆ ಅಂತ ಇಟ್ಟಿಲ್ಲ, ಪಂಚ ಔಷಧಿ ಅಂತ ಇಟ್ಟಿಲ್ಲ, ಪಂಚಕರ್ಮ ಅಂತ ಇಟ್ಟಿದ್ದಾರೆ. ನೀವು ನನಗೊಂದು ಮಾತು ಹೇಳಿ, ನಿಮ್ಮ ದಿನನಿತ್ಯದ ಅವಧಿಯಲ್ಲಿ ಕರ್ಮ ಅನ್ನೋ ಶಬ್ದ ಎಲ್ಲಿ ಬಳಸ್ತೀರಾ? ಎಲ್ಲಾದ್ರೂ ಟ್ರೀಟ್ಮೆಂಟಿಗೆ ಕರ್ಮ ಅಂತ ಬಳಸ್ತೀರಾ? ಎಲ್ಲಾದ್ರೂ ಔಷಧಿಗೆ, ನನಗೆ ಹೊಟ್ಟೆ ನೋವಿಗೆ ಇವರು ಕರ್ಮ ಕೊಟ್ಟಿದ್ದಾರೆ ಅಂತ ಎಲ್ಲಾದ್ರೂ ಕರ್ಮ ಅನ್ನುವಂಥದ್ದನ್ನ ಆಡು ಭಾಷೆಯಲ್ಲಿ ಎಲ್ಲಿ ಬಳಸ್ತೀರಾ ಹೇಳಿ? ಕೆಲಸಕ್ಕಾದ್ರೂ ಇದು ನಾ ಎಲ್ಲಿ ಹೋಗ್ತಿದ್ಯಾ ಅಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನಾನು ಕರ್ಮಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಎಲ್ಲಾದ್ರೂ ಕರ್ಮ ಅಂತ ಬಳಸ್ತೀರಾ ನೀವು? ಮಾಡಿದ ಕರ್ಮ ಅಂತಂದ್ರೆ ಎಲ್ಲಿ ಹೇಳ್ತೀರಾ? ವಿಚ್ ಇಸ್ ಬಿಯಾಂಡ್ ದಿಸ್ ಫಿಸಿಕಲ್ ವರ್ಕ್ ಅಲ್ವಾ?
ನಿಮ್ಮ ದೈಹಿಕವಾದ ಕೆಲಸಕ್ಕೆ ಮೀರಿದ್ದನ್ನ, ಅಯ್ಯೋ ಇದ್ ನನ್ ಕರ್ಮವೇ ಅಂತ ಅಂದಾಗ, ಇದು ಈಗ ನಿಮ್ಮ ಕೈಕಾಲಿಗೆ ಬಂದಿರೋ ನೋವಿಗೆ ಹೇಳಲ್ಲ ನೀವು, ಆ ನೋವು ಎಲ್ಲೋ ಹಿಡ್ಕೊಂಡು ಒಳಗಿಂದ ಸಂಕಟ ಆಗಿರತ್ತಲ್ಲ, ಆ ಸಂಕಟಕ್ಕೆ ನೀವು ಅಯ್ಯೋ ನನ್ನ ಕರ್ಮವೇ ಅಂತ ಹೇಳ್ತೀರಾ. ಅಂದ್ರೆ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ಯುವರ್ ಫಿಸಿಕಲ್ ಬಾಡಿ, ಯು ಕಾಲ್ ಇಟ್ ಕರ್ಮ ಅಂತ ಹೇಳ್ತೀರಾ ಅಲ್ವಾ. ಅಂದ್ಮೇಲೆ ಈ ಪಂಚಕರ್ಮಕ್ಕೆ ಪಂಚಕರ್ಮ ಅಂತಾನೆ ಯಾಕೆ ಹೆಸರಿಟ್ರು? ಬರೀ ನಿಮ್ಗೆ ಎಣ್ಣೆ ಉಜ್ಜೋದು ಪಂಚಕರ್ಮ ಆಗಿದ್ದಿದ್ರೆ ಪಂಚಕ್ರಿಯೆ ಅಂತ ಇಡ್ಬೋದಿತ್ತು, ಪಂಚ ಔಷಧಿ ಅಂತ ಇಡ್ಬೋದಿತ್ತು, ಪಂಚ ಚಿಕಿತ್ಸೆ ಅಂತ ಇಡ್ಬೋದಿತ್ತು. ಬರೀ ದೇಹಕ್ಕೆ ಎಣ್ಣೆ ಹಚ್ಚಿ ಉಜ್ಜೋದು ಅಲ್ಲ ಪಂಚಕರ್ಮ. ಬರೀ ಹೊಟ್ಟೆಗೆ ಒಂದಿಷ್ಟು ಏನೋ ಹಾಕಿ ಬೇದಿ ಮಾಡ್ಸೋದು ಪಂಚಕರ್ಮ ಅಲ್ಲ. ಆದ್ರೆ ನಿಮ್ ಕಣ್ಣಿಗೆ ಅದು ಬೇದಿ ಮಾಡ್ಸೋದು ಹಂಗೆ ಅಂತ ಅನ್ಸತ್ತೆ, ಬಟ್ ಅಲ್ಲಿ ಹಂತ ಹಂತವಾಗಿ ನಿಮ್ಮ ಭಾವನೆಗಳನ್ನ, ನಿಮ್ಮ ಪ್ರಾಣ ಚೈತನ್ಯವನ್ನ, ನಿಮ್ಮ ಜ್ಞಾನವನ್ನ ಅದು ಕ್ಲೀನ್ ಮಾಡತ್ತೆ. ಇನ್ನಷ್ಟು ಆಳಕ್ಕೆ ಜೀವನದ ಅರಿವನ್ನ ನಿಮ್ಗೆ ಕೊಡ್ತಾ ಹೋಗ್ತಾ ಇರತ್ತೆ. ಹಾಗಾಗಿ ಇದನ್ನ ಪಂಚಕರ್ಮ ಅನ್ನೋದು. ಪಂಚಕರ್ಮ ಅನ್ನೋದು ಬರೀ ಇದನ್ನ ಹಿಂಗ್ ಕ್ಲೀನ್ ಮಾಡೋದಲ್ಲ, ಅಥವಾ ಬರೀ ಒಳಗಿರೋದನ್ನ, ಈ ಹೊಟ್ಟೆ ಒಳಗೆ ಏನಿದೆ ಅದೆಲ್ಲ ಖಾಲಿ ಮಾಡೋದು, ವಾಂತಿ ಮಾಡ್ಸೋದು, ಬೇದಿ ಮಾಡ್ಸೋದು, ದೇಹದ ಫಿಸಿಕಲ್ ಬಾಡಿಯಲ್ಲಿ ಇದ್ದದನ್ನ ಖಾಲಿ ಮಾಡಿ ವಾಪಸ್ ಕೊಡೋದು ಪಂಚಕರ್ಮ ಅಲ್ಲ. ನಿಮ್ಮ ಪ್ರಾಣ ಚೈತನ್ಯವನ್ನ ಕ್ಲೀನ್ ಮಾಡೋದು, ನರಿಶ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು. ನಿಮ್ಮ ಮನೋಮಯ ಕೋಶವನ್ನ ಕ್ಲೀನ್ ಮಾಡೋದು, ನರಿಶ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು. ನಿಮ್ಮ ಜ್ಞಾನಮಯ ಕೋಶವನ್ನ ಕ್ಲೀನ್ ಮಾಡೋದು, ನರಿಶ್ ಮಾಡೋದು ಮತ್ತು ರಿಲ್ಯಾಕ್ಸ್ ಮಾಡೋದು. ಜ್ಞಾನವನ್ನ, ಹೊಸ ಹೊಸ ಜ್ಞಾನವನ್ನ, ನಿಮ್ಗೆ ನಿಮ್ಮ ಜ್ಞಾನದ ಅರಿವನ್ನ ಕ್ಲಿಯರ್ ಮಾಡಿ ಕೊಡೋದು, ಇದು ಪಂಚಕರ್ಮ. ಹಾಗಾಗಿ ಇದಕ್ಕೆ ಪಂಚಕರ್ಮ ಅನ್ನೋದು. ಇದು ಹೀಗೇ ಆಗ್ಬೇಕು. ಇಲ್ಲ ನಾನು ಹೇಗೆ ಎಷ್ಟೊತ್ತಿರತ್ತೆ ದಿವಸ? 2 ತಾಸು ಟ್ರೀಟ್ಮೆಂಟ್ ಇರತ್ತಾ? ನಾನು ಬೆಳಿಗ್ಗೆ 6 ಗಂಟೆಗೆ ಬಂದು 8 ಗಂಟೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ, ಡ್ಯೂಟಿಗೆ ಹೋಗ್ತೀನಿ. ಅದು ಪಂಚಕರ್ಮ ಅಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡ್ಲಾ ನಾನು? ಲ್ಯಾಪ್ಟಾಪ್ ತಂದು ಏನಿಲ್ಲ, ಡೈಲಿ ಒಂದು 5-6 ತಾಸು ಮೀಟಿಂಗ್ ಇರತ್ತಷ್ಟೇ. ನಿಮ್ದು ಎಷ್ಟು ಗಂಟೆ ಟ್ರೀಟ್ಮೆಂಟ್ ಮುಗಿಯುತ್ತೆ? ನಾನು ನನ್ನ ಮೀಟಿಂಗ್ ಲಾಗಿನ್ ಆಗ್ಬಿಡ್ತೀನಿ, ಮಾಡ್ತೀನಿ. ಪಂಚಕರ್ಮ ಅಲ್ಲ ಅದು, ಹಾಗಾಗಲ್ಲ. ಸಂಪೂರ್ಣವಾಗಿ ಪಂಚಕರ್ಮ ಅಂದ್ರೆ 24 ಗಂಟೆ ನೀವು ಈ ಎನರ್ಜಿಯಲ್ಲಿ ಮುಳುಗಿರ್ಬೇಕು, ಅದು ಪಂಚಕರ್ಮ. ಆಗ ಅದು ನಿಮ್ಗೆ ಏನೋ ಮ್ಯಾಜಿಕಲ್ ರಿಸಲ್ಟ್ ಅಂತಿರಲ್ಲ, ಅದು ಸಿಗೋದು ಅವಾಗ, ಉಳಿದ ಟೈಮಲ್ಲಿ ಸಿಗೋದಿಲ್ಲ. ಗೊತ್ತಾಯ್ತಾ? ಫುಲ್ ಡೆಡಿಕೇಶನ್. ವಿಡಿಯೋ ಆಫ್ ಮಾಡ್ತೀರಾ? ಆಫ್ ಮಾಡಿ. ಯಾವುದು?